ಅಲ್ಲಿ ಕೆಲವೊಬ್ಬರ ಬಗ್ಗೆ ಲೀಗಲ್ ನಾಲೆಜು ಕಡಿಮೆ ಇದೆ. ಆ ಕಾರಣಕ್ಕೆ ಎಷ್ಟೋ ಅವುಗಳೆಲ್ಲ ಆಗ್ತಿರ್ತಾವೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕಾದ್ರೆ ಗಾಂಧೀಜಿಯವರಿಗೆ ಒಂದು ಕನಸಿತ್ತು, ಏನಂದರೆ ಗ್ರಾಮ ಸ್ವರಾಜ್ಯ ಅಂತ ಹೇಳಿ. ದೇಶದ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಅದು ಹಳ್ಳಿಗಳ ಮೂಲಕ ಆಗಕ್ಕೆ ಸಾಧ್ಯ ಇಲ್ಲ. ನಾವು ಇವತ್ತು ಏನಾಗ್ತಾ ಇದೆ, ಇವತ್ತು ಎಲ್ಲ ಅಭಿವೃದ್ಧಿ ಕಾರ್ಯಗಳಿರ್ಬೋದು, ಎಲ್ಲ ಗೌರ್ಮೆಂಟ್ ಫೆಸಿಲಿಟಿಗಳಿರ್ಬೋದು, ಅವೆಲ್ಲ ಏನಾಗ್ತಾ ಇರೋ ನಗರ ಕೇಂದ್ರಿತವಾಗಿ ಆಗ್ತಾ ಇರೋದು. ಅದೊಂದು ಬೆಂಗಳೂರು ಉದ್ಧಾರ ಆಯಿತು, ಒಂದು ಮೈಸೂರು ಉದ್ಧಾರ ಆಯಿತು, ಒಂದು ಹುಬ್ಬಳ್ಳಿ ಉದ್ಧಾರ ಆಯಿತು, ಈ ರೀತಿಯಾಗಿ ಆಗ್ತಾ ಇದೆ. ಬಟ್ ಆ್ಯಕ್ಚುಲಿ ಅದು ರಿವರ್ಸ್ ಆಗಿ ಆಗಬೇಕಾಗಿತ್ತು. ಹಳ್ಳಿಗಳಿಂದ ಸ್ಟಾರ್ಟ್ ಆಗಬೇಕಾಗಿತ್ತು. ಹಳ್ಳಿಗಳಿಗೆ ಎಲ್ಲ ನೀರಿನ ಸೌಲಭ್ಯಗಳಿರ್ಬೋದು, ಕರೆಂಟ್ ಸೌಲಭ್ಯಗಳಿರ್ಬೋದು, ಎಜುಕೇಷನ್ ಇರ್ಬೋದು, ಹೆಲ್ತ್ ಇರ್ಬೋದು. ಯಾವಾಗ ಹಳ್ಳಿಗಳು ಸದೃಢವಾಗಿರ್ತಾವೋ ಆವಾಗ ನಮ್ಮ ದೇಶ ಸದೃಢವಾಗಿರ್ಲಿಕ್ಕೆ ಸಾಧ್ಯ. ಅಂತಹ ಒಂದು ಕಲ್ಪನೆ ಇಟ್ಕೊಂಡು ನಮ್ಮ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದವರು ಒಂದು ಯೋಜನೆಯನ್ನು ಹಾಕಿದ್ರು. ಆ ಯೋಜನೆ ಬಂದ ತಕ್ಷಣ ನನಗೆ ಭಾಳ ಖುಷಿ ಆಯಿತು. ಯಾಕಂದ್ರೆ ನಾವೇನು ನಮ್ಮದು ಮೈಂಡಲ್ಲಿ ಒಂದು ಹೈಸ್ಕೂಲ್ ಲೆವೆಲ್ ಇದ್ದಾಗೇನೋ ಒಂದು ಕಾನ್ಸೆಪ್ಟ್ ಇತ್ತು, ಹಳ್ಳಿಗಳಲ್ಲಿ ಉದ್ಧಾರ ಆಗಬೇಕು, ಹಳ್ಳಿಗಳಲ್ಲಿ ಒಂದು ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ. ಅದರಲ್ಲಿ ಯಾವುದು ಅಂತಂದರೆ ಶಿಕ್ಷಾ ಸ್ಕೀಮ್, ಅಂದರೆ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಯಾವುದೇ ರೀತಿ ಕೊರತೆ ಆಗಬಾರ್ದು, ಆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗಲಿ ಅಂತ ಅದು ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಸ್ಪೃಹ ಸ್ಕೀಮ್ ಅಂತ ಇದೆ. ನಮಗೆಲ್ಲರೂ ಬಂದಿರ್ಬೋದು, ಯಾವುದೇ ಒಂದು ಕ್ರಿಮಿನಲ್ ಅಪರಾಧ ಆದಾಗ, ಘಟನೆ ಆದಾಗ ಅದು ಇಬ್ಬರು ವ್ಯಕ್ತಿಗಳ ಮಧ್ಯದಲ್ಲಿ ಮಾತ್ರ ಇರೋದಿಲ್ಲ. ಅದರ ಎಫೆಕ್ಟ್ ಯಾರ ಮೇಲೆ ಆಗುತ್ತೆ ಅಂತಂದರೆ ಅವ್ರ ಕುಟುಂಬಸ್ಥರ ಮೇಲೂ ಆಗುತ್ತೆ. ಯಾರೋ ಒಬ್ಬರ ಮೇಲೆ ಹಲ್ಲೆ ಆದಾಗ, ಹಲ್ಲೆಗೆ ಒಳಪಟ್ಟವ್ರು ಏನಾದರೂ ಆಸ್ಪತ್ರೆಗೆ ದಾಖಲಾದರೆ ಅಥವಾ ಮರಣ ಹೊಂದಿದ್ರೆ ಅವಾಗೇನಾಗುತ್ತೆ, ಅವರ ಕುಟುಂಬ ಭೇಟಿ ಕೊಡುತ್ತೆ. ಆಮೇಲೆ ಪೊಲೀಸರು ಬರ್ತಾರೆ, ಯಾರು ಒಂದು ಕೃತ್ಯವನ್ನು ಮಾಡಿರ್ತಾರೋ ಅವ್ರು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಅರೆಸ್ಟ್ ಮಾಡ್ಕೊಂಡು ಹೋದವ್ನು ಯಾವುದೋ ಒಂದು ತಪ್ಪು ಮಾಡಿದ, ಅದರಿಂದ ಅವ್ನು ಜೈಲಾಗಿದ್ದಾನೆ ಅನ್ನೋದು ಸಾಮಾಜಿಕವಾಗಿ ನಾವು ಅನ್ಕೋತೀವಿ. ಆದರೆ ವಾಸ್ತವವಾಗಿ ನೋಡಿದರೆ ಅವನಿಗೆ ಪನಿಷ್ಮೆಂಟ್ ಆಗೋದಕ್ಕಿಂತ ಜಾಸ್ತಿ ಅವ್ರ ಕುಟುಂಬಕ್ಕೆ ಜಾಸ್ತಿ ಪನಿಷ್ಮೆಂಟ್ ಆಗ್ತಾ ಇದೆ. ಯಾಕೆಂದರೆ ಅವ್ರ ಕುಟುಂಬಕ್ಕೆ ಯಾರು ಆಧಾರ ಸ್ತಂಭವಾಗಿದ್ರು ಅಂಥ ಒಬ್ಬ ವ್ಯಕ್ತಿನೇ ಅವ್ರಿಗೆ ಇರೋದಿಲ್ಲ. ಆ ಕಾರಣಕ್ಕೆ ಏನು ಮಾಡಿದ್ದಾರೆ, ಸ್ಪೃಹ ಯೋಜನೆಯಲ್ಲಿ ಅದು ವಿಕ್ಟಿಮ್ ಆಗಿರ್ಬೋದು ಅಥವಾ ಅಕ್ಯೂಡ್ ಆಗಿರ್ಬೋದು, ಅವ್ರ ಕುಟುಂಬಕ್ಕೆ ಏನಾದರೂ ತೊಂದರೆಗಳಾಗಿದ್ದರೆ ಅಂಥವರಿಗೆ ಅದು ಏನೇನು ಅನುಕೂಲಗಳಾಗಬೇಕು ಅದನ್ನು ಮಾಡಲಿಕ್ಕೆ ಇದೊಂದು ಸ್ಪೃಹ ಯೋಜನೆಯನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಈಗ ವೈಲ್ಡ್ ಲೈಫ್ ಇಲ್ಲಿ ಇರಲಿಕ್ಕಿಲ್ಲ, ಕಾಡಿನ ಪ್ರಾಣಿಗಳಿಂದ ಏನಾದರೂ ತೊಂದರೆಗಳಾಗ್ತಾ ಇದ್ದಾರೆ. ಯಾಕಂದರೆ ಈಗ ಚಾಮರಾಜನಗರ ಇರ್ಬೋದು ಮತ್ತು ಮೈಸೂರು ಭಾಗಗಳಿರ್ಬೋದು, ಬೀದರ್ನಲ್ಲಿಯೂ ಕೆಲವು ಭಾಗಗಳಲ್ಲಿ ಕಾಡು ಪ್ರಾಣಿಗಳು ದಾಳಿ ಮಾಡುವಂಥ ಸಾಧ್ಯತೆಗಳು ಇರ್ತಾರೆ. ಅಂಥ ಒಂದು ವಿಕ್ಟಿಮ್ಸ್ ಯಾರಾದರೂ ಇದ್ದರೆ ಅವ್ರಿಗೆ ಏನಾದರೂ ಪರಿಹಾರಗಳನ್ನು ಕೊಡಲಿಕ್ಕೆ ಸಾಧ್ಯ ಆದರೆ ಅದು ಇರ್ಬೋದು. ಇನ್ನು ವೀರ ಪರಿಹಾರ ಸಹಾಯಕ ಯೋಜನೆ, ನಮ್ಮ ಸೈನಿಕರು ಒಂದು ಗಡಿಯಲ್ಲಿ ನಿಂತು ದೇಶವನ್ನು ಕಾಪಾಡ್ತಾ ಇರ್ತಾರೆ. ಆದರೆ ಇಲ್ಲಿ ಅವರ ಕುಟುಂಬಕ್ಕೆ ಎಷ್ಟೋ ಅನ್ಯಾಯಗಳಾಗ್ತಾ ಇರ್ತವೆ. ನಾವು ಏನು ಮಾಡ್ತೀವಿ, ನಮ್ಮ ಕುಟುಂಬಕ್ಕೆ ಏನಾದರೂ ಅನ್ಯಾಯ ಆಯಿತು, ಏನೋ ಒಂದು ತೊಂದರೆ ಆಯಿತು ಅಂತಂದರೆ ಇಮಿಡಿಯೇಟ್ಲಿ ನಾವು ಒಬ್ಬನೇ ಹೋಗ್ತೀವಿ, ನಮ್ಮ ಮನೆಗೆ ಹೋಗಿ ನಮ್ಮ ಕುಟುಂಬವನ್ನು ರಕ್ಷಣೆ ಮಾಡ್ಕೊತೀವಿ. ಅಂಥ ವೀರ ಸೈನಿಕರ ಕುಟುಂಬ ಯಾರು ರಕ್ಷಣೆ ಮಾಡಬೇಕು? ಆ ಕಾರಣಕ್ಕೆ ಇರ್ಬೋದು. ಅಥವಾ ಅವರು ಬಂದ ನಂತರ, ಅವರು ಸರ್ವಿಸ್ ಮುಗಿಸಿ ಬರ್ತಾರೆ, ಬಂದ ನಂತರ ಅವ್ರಿಗೆ ಸಿಗಬೇಕಾದಂಥ ಸೌಲಭ್ಯಗಳು ಸಿಗದೇ ಇದ್ದರೆ ಅವ್ರಿಗೂ ಅನುಕೂಲ ಮಾಡೋ ದೃಷ್ಟಿಯಿಂದ ಈ ಒಂದು ವೀರ ಸಹಾಯಕ ಯೋಜನೆ ಅಂತ ಮಾಡಿದ್ದಾರೆ. ಇದು ಡಾನ್ ಸ್ಕೀಮ್ ಅಂತ ಇದೆ. ಡಾನ್ ಸ್ಕೀಮ್ ಅಂತಂದರೆ ಭಾಳಷ್ಟು ಯುವಜನತೆ ಇವತ್ತಿನ ದಿನ ಡ್ರಗ್ಸ್ ಅಡಿಕ್ಟ್ ಆಗ್ತಾ ಇದ್ದಾರೆ. ಗಾಂಜಾ, ಅಫೀಮು, ಚರಸ್ಸು ಇಂಥವಕ್ಕೆಲ್ಲ ಬಲಿ ಆಗ್ತಾ ಇದ್ದಾರೆ. ಅದನ್ನು ತಡೆಯಲಿಕ್ಕೆ ನಮ್ಮಲ್ಲಿ ಒಂದು ಡಾನ್ ಸ್ಕೀಮ್ ಅಂತಿದೆ. ಅದರಲ್ಲಿ ಅಂಥ ವಿಕ್ಟಿಮ್ಸ್ಗಳು ಯಾರಾದರೂ ಇದ್ದರೆ, ವಿಕ್ಟಿಮ್ಸ್ಗಳು ಅಂದರೆ ಅವರು ಕನ್ಸ್ಯೂಮ್ ಮಾಡಿದವರು ಕೂಡ ಅದರಲ್ಲಿ ಒಂಥರ ವಿಕ್ಟಿಮ್ಸ್ ಇದ್ದಾರೆ. ಯಾಕಂದರೆ ಮೊದಲೇ ಸಫರ್ ಅವರೇ ಆಗ್ತಾರೆ. ಅಂಥವರಿಗೆ ಚಿಕಿತ್ಸೆ ಕೊಡಿಸೋದಿರ್ಬೋದು, ಅವ್ರಿಗೆ ಕಾನೂನಾತ್ಮಕವಾಗಿ ಬೆಂಬಲ ಕೊಡೋದಿರ್ಬೋದು, ಅಥವಾ ಆ ರೀತಿ ಕೃತ್ಯಗಳಲ್ಲಿ ಅವರು ಹೋಗದೇ ಇರುವಾಗ ತಡೀಲಿಕ್ಕೆ ಅವೇರ್ನೆಸ್ ಮೂಡಿಸುವಂಥ ಕಾರ್ಯಕ್ರಮಗಳಿರ್ಬೋದು, ಅದನ್ನು ಮಾಡಲಿಕ್ಕೆ ಒಂದು ಡಾನ್ ಸ್ಕೀಮ್ ಅಂತಿದೆ. ಇನ್ನೊಂದು ಸಂವಾದ ಸ್ಕೀಮ್ ಅಂತೇಳಿ, ಅಂದರೆ ಬುಡಕಟ್ಟು ಜನಾಂಗದವರು ಯಾರಾದರೂ ಇದ್ದರೆ ಅವ್ರಿಗೆ ಸಹಾಯ ಮಾಡಲಿಕ್ಕೆ. ಇನ್ನು ಚೈಲ್ಡ್ ಫ್ರೆಂಡ್ಲಿ ಸರ್ವಿಸಸ್, ಯಾವುದೋ ಒಂದು ಚಿಕ್ಕ ಮಗು 14 ವಯಸ್ಕರಾಗಿದ್ದಾಗ ಏನೋ ಒಂದು ತಪ್ಪು ಮಾಡಿದರೆ ಅವ್ರಿಗೆ ಯಾವ ರೀತಿ ಲೀಗಲ್ ಸಪೋರ್ಟ್ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅದನ್ನು ಮಾಡಿದ್ದಾರೆ. ಊರಿನಲ್ಲಿ ಕೆಲವೊಬ್ಬರು ಮೆಂಟಲ್ ಇಲ್ನೆಸ್ಸಿಂದ ಬಳಲ್ತಾ ಇರ್ತಾರೆ, ಬುದ್ಧಿಮಾಂದ್ಯ ಇರ್ಬೋದು ಅಥವಾ ಬುದ್ಧಿಶಕ್ತಿ ಕೊರತೆ ಇರ್ಬೋದು, ಅಂಥವ್ರಿಗೆ ಏನಾದರೂ ಸಹಾಯ ಬೇಕಾಗುತ್ತೆ. ಮತ್ತು ಸೀನಿಯರ್ ಸಿಟಿಸನ್ಸ್, ಅದು ಭಾಳ ಮುಖ್ಯವಾಗಿ ಹಳ್ಳಿಗಳಲ್ಲಿ ಏನಾಗುತ್ತೆ, ಮಕ್ಕಳು ಯಾವುದೋ ಬೇರೆ ಊರಲ್ಲಿರ್ತಾರೆ ಅಥವಾ ಮಕ್ಕಳು ವಯಸ್ಸಲ್ಲಿ ತಂದೆ ತಾಯಿಯನ್ನು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ. ಆ ಮಕ್ಕಳು ಏನಾದರೂ ಮದ್ಯಪಾನ ಮಾಡೋದಿರ್ಬೋದು, ಆಸ್ತಿಗಳನ್ನು ಜೂಜಾಟಕ್ಕೆ ಬಲಿಯಾಗೋದಿರ್ಬೋದು, ಅವರ ಆಸ್ತಿಯನ್ನು ಇವರು ಕಳಿಸೋದಿರ್ಬೋದು, ಇಂಥ ಕೆಲಸಗಳು ಆಗ್ತಾ ಇದ್ದರೆ ಅದನ್ನು ತಡೆಯಲಿಕ್ಕೆ ಇವತ್ತು ಸೀನಿಯರ್ ಸಿಟಿಸನ್ ಸ್ಕೀಮ್ ಅಂತ ಇದೆ. ಅದರ ಅಡಿಯಲ್ಲಿ ಅವ್ರಿಗೆ ಸಹಾಯ ಮಾಡೋದಿರ್ಬೋದು. ಇನ್ನು ವಿಟಿನ್ ಆ್ಯಸಿಡ್ ಅಟ್ಯಾಕ್ಸ್ ಅಂತ ಇದೆ, ಅದರಲ್ಲಿ ಯಾವುದೂ ಅಂಥ ಘಟನೆ ಆಗಿರ್ಲಿಕ್ಕಿಲ್ಲ ಅಂತ ಬಯಸ್ತೇನೆ. ಆಮೇಲೆ ವುಮೆನ್ ಟ್ರಾಫಿಕಿಂಗ್